ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ 3ನೇ ದಿನದ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಡೈಲಿ ಮಾಡೋ ರೀತಿನೇ ಬೆಳಿಗ್ಗೆ ಎದ್ದು ವೆಯ್ಟ್ ಚೆಕ್ ಮಾಡಿಕೊಂಡೆ. ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದಾಗ 72.60 ಇತ್ತು. ಇವಾಗ ಸ್ಟಾರ್ಟ್ ಮಾಡಿ 2 ದಿನ ಆಗಿದೆ. 2 ದಿನಕ್ಕೇನೆ ನನ್ನ ವೆಯ್ಟ್ ಆಲ್ಮೋಸ್ಟ್ 1 kg ಅಷ್ಟು ಕಡಿಮೆ ಆಗಿದೆ. ನಿಮ್ಗೂ ಇದೇ ರೀತಿ ನಾವು ಅನ್ಕೊಂಡಿರೋ ಹಾಗೆ ವೆಯ್ಟ್ ಲಾಸ್ ಆಗ್ಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹೆಲ್ಪ್ ಆಗುತ್ತೆ. ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು 7 ಗಂಟೆ ಹಂಗೆ ನಾನು ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಶುಂಠಿನ ಬಳಸ್ಕೊಂಡು ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಇದನ್ನೆಲ್ಲ ಹಾಕೊಂಡು ಈ ರೀತಿ ಚೆನ್ನಾಗಿ ರುಬ್ಕೊಂಡು ಶೋಧಿಸ್ಕೊಂಡು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಕುಡಿದ್ರೆ ಆಯ್ತು. ಈ ನೆಲ್ಲಿಕಾಯಿ ಜ್ಯೂಸಿಂದ ನಮ್ಮ ಬಾಡಿಗೆ ಸಾಕಷ್ಟು ಉಪಯೋಗಗಳಿವೆ. ನಮ್ಮ ಕೂದಲಿನ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಮತ್ತೆ ನಮ್ಮ ಸ್ಕಿನ್ ಪ್ರಾಬ್ಲಮ್ ಏನೇ ಇದ್ರೂ ಕಡಿಮೆ ಆಗುತ್ತೆ. ಮತ್ತೆ ಇದು ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಡಯಾಬಿಟಿಸ್ ಇರೋರು ಕೂಡ ಈ ಜ್ಯೂಸ್ನ ಪ್ರತಿದಿನ ಆಗ್ಲಿಲ್ಲ ಅಂದ್ರೂ 2 ದಿನಕ್ಕೊಂದ್ಸಾರಿ ಆದ್ರೂ ಈ ಜ್ಯೂಸ್ನ ಕುಡಿಯೋದ್ರಿಂದ ನಾವು ಡಯಾಬಿಟಿಸ್ನ ನಾವು ಕಂಟ್ರೋಲಿಗೆ ತರಬಹುದು. ಈ ಜ್ಯೂಸ್ನ ಕುಡಿಯೋದಕ್ಕೆ ಸ್ವಲ್ಪ ಒಗ್ರು ಅನ್ಸುತ್ತೆ, ಆದ್ರೂ ಇದರಿಂದ ನಮ್ಗೆ ಸಿಗೋ ಉಪಯೋಗಗಳನ್ನ ನೋಡಿದ್ರೆ ಇದನ್ನ ಕುಡಿಲೇಬೇಕು, ಮಿಸ್ ಮಾಡಬಾರ್ದು ಅಂತ ಅನ್ಸುತ್ತೆ. ಒಂದು 7 ಗಂಟೆ ಹಂಗೆ ನೆಲ್ಲಿಕಾಯಿ ಜ್ಯೂಸ್ನ ಕುಡ್ದಿದ್ದಾದ್ಮೇಲೆ ಇವಾಗ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಕಡಲೆಕಾಳಿಂದ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ಟೀಮರ್ಗೆ ಮೊಳಕೆ ಬರ್ಸಿರೋ 1 ಬೌಲ್ ಆಗುವಷ್ಟು ಕಡಲೆಕಾಳು ಮತ್ತೆ ಒಂದು ಅರ್ಧ ಬೌಲ್ ಆಗುವಷ್ಟು ಬೀನ್ಸ್ನ ತಗೊಂಡಿದ್ದೀನಿ. ಮತ್ತೆ ಇನ್ನ ಒಂದು ಅರ್ಧ ಬೌಲ್ ಆಗುವಷ್ಟು ಗೆಡ್ಡೆಕೋಸು ಮತ್ತೆ ಒಂದು 1/4 ಬೌಲ್ ಅಷ್ಟು ಕ್ಯಾರೆಟ್ನ ಇಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಳ್ಬೋದು. ಆದ್ರೆ ನಾನು ಈ ರೀತಿ ಸ್ಟೀಮ್ನ ಮಾಡ್ಕೊಳ್ತೀನಿ. ಈ ರೀತಿ ಸಲಾಡ್ಗಳು ಮಾಡ್ಬೇಕಾದ್ರೆ ತರಕಾರಿಗಳನ್ನ ಈ ರೀತಿ ಸ್ಟೀಮ್ ಮಾಡ್ಕೊಂಡು ನಾವು ಮಾಡ್ಕೊಂಡಾಗ ಅದ್ರಲ್ಲಿ ಸಿಗೋ ಎಲ್ಲಾ ಪೌಷ್ಟಿಕಾಂಶಗಳು ನಮ್ಗೆ ಸಿಗುತ್ತೆ. ನಾವು ನೀರ್ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡಾಗ ನಾವು ಈ ರೀತಿ ಸಲಾಡ್ಗಳನ್ನ ಮಾಡ್ಕೊಂಡಾಗ ಆ ನೀರ್ನ ನಾವು ಬಳಸ್ಕೊಳ್ಳೋದಿಲ್ಲ. ಹಂಗಾಗಿ ನಮ್ಗೆ ಅರ್ಧ ಭಾಗದಷ್ಟೇ ಇದರಿಂದ ಸಿಗೋ ಪೌಷ್ಟಿಕಾಂಶಗಳು ನಮ್ಗೆ ಸಿಗುತ್ತೆ. ಈ ರೀತಿ ಸ್ಟೀಮ್ ಮಾಡ್ಕೊಂಡಾಗ ನಮ್ಗೆ ಎಲ್ಲೂ ಕೂಡ ಅದ್ರದ್ದು ನ್ಯೂಟ್ರಿಯೆಂಟ್ಸ್ ಎಲ್ಲೂ ಕೂಡ ವೇಸ್ಟ್ ಆಗಿರಲ್ಲ, ಪೂರ್ತಿಯಾಗಿ ನಮ್ಗೆ ಸಿಗುತ್ತೆ. ನಾನು ಇದನ್ನ ಒಂದು 15 ನಿಮಿಷ ಈ ರೀತಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಕಾಳಾಗ್ಲಿ ಮತ್ತೆ ತರಕಾರಿಗಳಾಗ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಬೆಂದ್ರೆ ಸಾಕು. ನಿಮ್ಗೆ ಏನಾದ್ರೂ ಈ ರೀತಿ ಸ್ಟೀಮರ್ದು ಲಿಂಕ್ ಬೇಕು ಅಂದ್ರೆ ಹೇಳಿ, ಕೊಡ್ತೀನಿ. ಇವಾಗ ಇದೆಲ್ಲ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೌಲ್ಗೆ ಹಾಕ್ಕೊಳ್ತೀನಿ. ಇದೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನು ತಣ್ಣಗಾದ್ಮೇಲೆ ನಾವು ಬೇರೆ ಸೌತೆಕಾಯಿ ಆಗಿರ್ಬೋದು, ಇಲ್ಲ ಈರುಳ್ಳಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಇದನ್ನೆಲ್ಲನೂ ನಾವು ಇದು ಬೇಯಿಸ್ಕೊಂಡಿರೋದು ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ, ಟೊಮೊಟೊ, ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರು, ಇದ್ರ ಜೊತೆ ಸ್ವಲ್ಪ ಚಾಟ್ ಮಸಾಲ. ಇವಾಗಿದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಕಡಲೆಕಾಳಿಂದು ಸಲಾಡ್ ರೆಡಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಈರುಳ್ಳಿನೂ ಹಾಕ್ಕೊಳ್ಬೋದು. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು ಅಂದರೆ. ಇದಿಷ್ಟೇ, ಸಲಾಡ್ ರೆಡಿ ಆಯಿತು. ಇವತ್ತು ನಾನು ಇದ್ರ ಜೊತೆ ಏನೂ ತಿಂತಿಲ್ಲ, ಬರೀ ಇದೊಂದನ್ನೇ ನನ್ನ ಬ್ರೇಕ್ಫಾಸ್ಟಾಗಿ ತೊಗೊಳ್ತಾ ಇರೋದು. ಈ ಬೌಲ್ ತುಂಬ ತಿಂದರೆ ಬ್ರೇಕ್ಫಾಸ್ಟ್ ಸಾಕಾಗುತ್ತೆ. ಮಿಡ್ ಮಾರ್ನಿಂಗಲ್ಲಿ ಅಂದರೆ ಒಂದು 11 o'clock ಇಲ್ಲ 12 o'clock ಹಂಗೆ ಬೇಕಾದರೆ ನೀವು ಏನಾದರೂ ಬೇರೆ ಬೇಕಿದ್ದರೆ ತಿನ್ಬೋದು. ಬಾದಾಮ್ ಆಗಲಿ ಇಲ್ಲ ಮಜ್ಜಿಗೆ ಆಗಲಿ, ಆ ಥರ ಏನಾದರೂ ಸಲಾಡ್ ಆಗಲಿ ಮತ್ತು ಆ ಥರ ಆವಾಗ ತಿನ್ಬೋದು. ಇವಾಗ ಇದಿಷ್ಟೇ. ಇದಕ್ಕೆ ಸ್ವಲ್ಪ ತಿನ್ನಬೇಕಾದ್ರೆ ಕ್ರಂಚಿ ಸಿಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಈ ಕಡಲೆ ಬೀಜನ ಮೇಲೆ ಈ ರೀತಿ ಹಾಕ್ಕೊಳ್ತೀನಿ. ಸೊ ಇದು ತಿನ್ನಬೇಕಾದ್ರೆ ಇದೊಂದು ರೀತಿ ಒಂದು ಒಳ್ಳೆ ಟೇಸ್ಟ್ ನಮಗೆ ಕೊಡುತ್ತೆ. ಈ ಸಲಾಡ್ನ ತಿನ್ನಬೇಕಾದ್ರೆ ಈ ಕಡಲೆ ಬೀಜ ಬಾಯಿಗೆ ಸಿಕ್ಕಾಗ ರುಚಿ ಚೆನ್ನಾಗಿರುತ್ತೆ. ಸೊ ಒಂದು 2 ಸ್ಪೂನಷ್ಟು ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ನಾನು ಇದನ್ನ ಒಂದು 9:30 ಟೈಮ್ಗೆ ತಿಂದಿದ್ದೀನಿ. ಇದಾದ್ಮೇಲೆ ಮಧ್ಯಾಹ್ನದವರೆಗೂ ನಾನು ಏನು ತಿನ್ಲಿಲ್ಲ. ಇದನ್ನ ತಿಂದಿದ್ದಾದ್ಮೇಲೆ ಒಂದಷ್ಟು ಕೆಲಸಗಳಿದ್ವು. ಕೆಲಸಗಳು ಮಾಡ್ತಾ ಬೇರೆ ತಿನ್ನೋ ಕಡೆ ಗಮನನೇ ಹೋಗ್ಲಿಲ್ಲ. ನಾನು ಇವಾಗ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಬಂದ್ಬಿಟ್ಟು ಮಿಲೆಟ್ಸ್ ಅಲ್ಲಿ ಸಾಮೆನ ಬಳಸ್ಕೊಂಡು ದಾಲ್ ಕಿಚಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಸಾಮೆ ತಗೊಂಡಿದ್ದೀನಿ. ಒಂದು ಬೌಲಲ್ಲಿ ಮಿಲೆಟ್ಸ್ ಎಷ್ಟು ತಗೊಂಡಿರ್ತೇವೋ ಅಷ್ಟೇ ಪ್ರಮಾಣದಲ್ಲಿ ನಾವಿಲ್ಲಿ
ಹೆಸರು ಬೇಳೆ, ಮತ್ತೆ ಇದು ನಾರ್ಮಲ್ ತೊಗರಿ ಬೇಳೆ, ಮತ್ತಿದು ಮಸೂರ್ ದಾಲ್. ಇದು ಮೂರೂ ಸೇರಿ ಫುಲ್ ನಾವು ಮಿಲೆಟ್ಸ್ ಎಷ್ಟು ಹಾಕೊಂಡಿದ್ವೋ ಅದೇ ರೀತಿ ತೊಗರಿ ಬೇಳೆ, ಹೆಸರು ಬೇಳೆ ಮತ್ತೆ ಮಸೂರ್ ದಾಲ್ ಬರುತ್ತಲ್ಲ ಅದು, ಇದು ಮೂರೂ ಸಮ ಪ್ರಮಾಣದಲ್ಲಿ ಹಾಕೊಳ್ತಾ ಇದೆ. ಇದನ್ನ 2 ಸಾರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳಲ್ಲಿ ಮುಚ್ಚಿ ಬೇಯೋದಕ್ಕೆ ಇಡ್ತೀನಿ. 2 ವಿಷಲ್ ಆದ್ರೂ ಕೂಗಿಸ್ಕೊಳ್ಬೇಕು. ನಾನಿಲ್ಲಿ ಏನಾದ್ರು ಸಾಮೆನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ನವಣೆ, ಇಲ್ಲ ಅಂದ್ರೆ ಆರ್ಕ, ಊದ್ಲು, ಇನ್ನ ಸುಮಾರಷ್ಟು ಮಿಲೆಟ್ಸ್ ಗಳಿದಾವೆ. ಅದ್ರಲ್ಲಿ ಯಾವ್ದಾದ್ರು ನೀವು ಬಳಸ್ಕೊಂಡು ಈ ದಾಲ್ ಕಿಚಡಿನ ಮಾಡ್ಕೊಳ್ಬಹುದು. ಇವಾಗ ಇದನ್ನ ಕುಕ್ಕರ್ ಲಿಡ್ ಮುಚ್ಚಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಇವಾಗ ಬೇಳೆ ಮತ್ತೆ ಸಾಮೆನ ಕೂಗೋದಕ್ಕೆ ಇಟ್ಬಿಟ್ಟು ಅದು ಕೂಗೋ ಅಷ್ಟರಲ್ಲಿ ಈ ಕಡೆ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ 1 ಕ್ಯಾರೆಟ್, ಇಷ್ಟು ಬೀನ್ಸ್, 1 ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ, ಟೊಮೊಟೊ, ಇದಿಷ್ಟು ತರಕಾರಿನ ದಾಲ್ ಕಿಚಡಿಗೆ ಬಳಸ್ಕೊಳ್ತಾ ಇದ್ದೀನಿ. ಇಷ್ಟು ತರಕಾರಿನ ಕಟ್ ಮಾಡ್ಕೊಂಡಿದ್ದಾಯ್ತು. ಇದ್ರ ಜೊತೆ 1-2 ಕಡ್ಡಿಯಷ್ಟು ಕರಿಬೇವು ಬೇಕಾಗತ್ತೆ. ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ ಕೂಡ ಕೂಗಿದ್ದಾಯ್ತು. ಇವಾಗ ಅದು ತಣ್ಣಗಾಗೋ ಅಷ್ಟರಲ್ಲಿ ಇದನ್ನೆಲ್ಲ ಒಗ್ಗರಣೆ ಹಾಕೊಳ್ತೀನಿ. ಇದು ಬೇಯೋ ಅಷ್ಟ್ರಲ್ಲಿ ಅದು ತಣ್ಣಗಾಗಿರುತ್ತೆ. ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ದಾಲ್ ಕಿಚಡಿ ಆಗುತ್ತೆ. ಇವಾಗ ಇಲ್ಲಿ ದಾಲ್ ಕಿಚಡಿ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಅಷ್ಟೇನೆ, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಆದಷ್ಟು ಎಷ್ಟು ಎಣ್ಣೆನ ಕಡಿಮೆ ಮಾಡ್ಕೊಂಡು ನಮ್ಮ ಡಯಟ್ ನ ಫಾಲೋ ಮಾಡ್ತೀವೋ ಅಷ್ಟು ನಮ್ಗೆನೆ ಒಳ್ಳೇದು. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಇದು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಚ್ಚಿಟ್ಕೊಂಡಿದಂತ ಟೊಮೊಟೊನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಟೊಮೊಟೊ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡು ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಟೊಮೊಟೊ ಈ ರೀತಿ ಸ್ವಲ್ಪ ಬೆಂದಿದ್ದಾದ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಎಣ್ಣೆ ಕಡಿಮೆ ಹಾಕೊಂಡಿರುತ್ತೆ, ಸ್ವಲ್ಪ ತಳ ಹಿಡಿಯುತ್ತೆ. ಆದ್ರೂ ನಾವು ಎಣ್ಣೆ ಕಡಿಮೆ ಹಾಕೊಂಡೇ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬೀನ್ಸ್, ಇದು ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್, ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಎಣ್ಣೆನಲ್ಲೇನೆ ನಾವು ಫ್ರೈ ಮಾಡ್ಕೊಂಡ್ರೆ ಬೇಯುತ್ತೆ. ನೀರ್ ಹಾಕಿ ಸಪ್ರೇಟ್ ಆಗಿ ಬೇಯಿಸ್ಕೊಳ್ಬೇಕು ಅನ್ನೋ ತರ ಏನ್ ಆಗಲ್ಲ. ಇದೇ ರೀತಿ ಇವಾಗ ಇದಕ್ಕೆ ಸ್ವಲ್ಪ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಂಡ್ರೆ ಅದು ಹಬೆಲೆನೆ ತರಕಾರಿ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಇವಾಗ ಇದನ್ನ ಮುಚ್ಚಿ 5 ನಿಮಿಷ ಈ ರೀತಿ ಹಬೆನಲ್ಲೇನೆ ಬೇಯಿಸ್ಕೊಂಡ್ರೆ ಬೇಗ ಕುಕ್ ಆಗುತ್ತೆ ತರಕಾರಿಗಳು. ನೋಡಿ, ಈ ರೀತಿ ತರಕಾರಿನ ನೀರು ಬಿಟ್ಕೊಂಡು ಅದೇ ನೀರಲ್ಲಿ ಇದು ಬೇಯುತ್ತೆ. ಸಾಫ್ಟ್ ಆಗಿ ಬೇಯಬೇಕು ಅನ್ನೋ ತರ ಏನಿಲ್ಲ, ಸ್ವಲ್ಪ 1/4 ಭಾಗ ಬೆಂದ್ರೆ ಸಾಕು. ಇದಕ್ಕೆ ಇವಾಗ ಸ್ವಲ್ಪ ಸ್ಪೈಸಸ್ ಹಾಕೊಳ್ಬೇಕಾಗತ್ತೆ. ಸ್ವಲ್ಪ ಅರಿಶಿಣದ ಪುಡಿ, ಮತ್ತೆ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕೊಳ್ತಾ, 1 ಇಲ್ಲ 1.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಬೋದು. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತೆ 1 ಸ್ಪೂನ್ ಧನಿಯಾ ಪೌಡರ್, ಮತ್ತೆ ಇಲ್ಲಿ 1 ಸ್ಪೂನ್ ಗರಂ ಮಸಾಲ, ಇಷ್ಟನ್ನು ಹಾಕೊಂಡು ಇವಾಗ ಅದೇ ರೀತಿ ಸ್ವಲ್ಪ ಅದು ಮಸಾಲ ಕೂಡ ಫ್ರೈ ಆಗಬೇಕು ಎಣ್ಣೆನಲ್ಲಿ. ಈಗ ಫುಲ್ ಡ್ರೈ ಆಗೋಯ್ತಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕೊಳ್ತೀನಿ. ಇಲ್ಲ ಅಂದ್ರೆ ಅದು ಮಸಾಲೆ ಎಲ್ಲ ಈಗ ಏನ್ ಪುಡಿಗಳನ್ನ ಹಾಕ್ತೇನೋ ಅದೆಲ್ಲ ತೀರೋದಂಗಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೊಳ್ತೀನಿ. ಎಷ್ಟು ನೀರು ಹಾಕೊಂಡಿದ್ದೀನಿ. ಇವಾಗಿದು ಒಂದು ಕುದಿ ಬರ್ಲಿ. ಇವಾಗ ನಾವು ಹಾಕಿರೋ ಪುಡಿ ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ನಾನು ಬೇಳೆ ಮತ್ತೆ ಏನು ಸಾಮಿನ ಕೂಗಿಸ್ಕೊಂಡಿದ್ದೆ ಅದನ್ನ ಹಾಕೊಳ್ತೀನಿ.
ನೋಡ್ತಿರ್ಬೋದು ಇದು ಕೂಡ ಚೆನ್ನಾಗಿ ಬಂದಿದೆ. ಮತ್ತೆ ಅವಾಗ್ಲೇ ತರಕಾರಿಗೆ ಎಷ್ಟು ಬೇಕೋ ಅಷ್ಟಷ್ಟೇ ಉಪ್ಪು ಹಾಕೊಂಡಿದ್ದೆ. ಇವಾಗ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಎಲ್ಲ ಮಿಕ್ಸ್ ಆದ್ಮೇಲೆ ನೋಡ್ಕೊಂಡು ಇನ್ನೊಂದ್ಸರಿ ಟೇಸ್ಟ್ ಮಾಡಿ ಬೇಕಿದ್ರೆ ನೀವು, ಆಮೇಲೆ ಇನ್ನೊಂದ್ಸರಿ ಉಪ್ಪನ್ನ ಹಾಕೊಳ್ಳಿ. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಲ್ವಾ ಈ ರೈಸ್ ಅಲ್ಲ ಕಿಚಡಿ. ಇವಾಗ ಇನ್ನೊಂದ್ 2 ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಹಂಗಾಗಿ ನಾವು ಫುಲ್ ಕುಕ್ ಆದಾಗ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕಾಗತ್ತೆ. ಆದ್ರೆ ನಾವು ಇವಾಗ ಇನ್ನೊಂದ್ 2 ನಿಮಿಷ ಇವಾಗ ಇದನ್ನ ಕುದಿಸ್ಕೊಳ್ಬೇಕು. ಹಂಗಾಗಿ ಇಲ್ಲಿ ನೀವು ಉಪ್ಪು ಖಾರ ಎಲ್ಲಾನು ನೋಡ್ಕೊಂಡು ಇವಾಗ ಇದಕ್ಕೆ ಕುಕ್ಕರ್ನ ತೊಳ್ಕೊಂಡು ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 5 ನಿಮಿಷ ಇಲ್ಲ ಒಂದ್ 2 ರಿಂದ 3 ನಿಮಿಷ ಆದ್ರೂ ಕುದಿಸ್ಕೊಂಡ್ರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಮತ್ತೆ ದಾಲ್ ಕಿಚಡಿ ಕೂಡ ರೆಡಿ ಆಗುತ್ತೆ. ಇದನ್ನ ನಾನು ಇವತ್ತು ನಮ್ಮ ಮನೇಲಿರೋ ಮಕ್ಳಿಗೂ ಕೂಡ ಇವತ್ತು ಇದನ್ನೇ ತಿನ್ನಿಸ್ತಾ ಇದ್ದೀನಿ. ಸೊ ಮಕ್ಳಿಗೂ ಕೂಡ ಒಳ್ಳೇದು. ಇದು ಡಯಟ್ ಮಾಡೋರಿಗೂ ಅಷ್ಟೇ ಅಲ್ಲ, ನಾರ್ಮಲ್ ಆಗಿ ನಾವು ಒಂದು ಹೆಲ್ದಿ ಆಗಿರೋ ಫುಡ್ ಫಾಲೋ ಮಾಡ್ಬೇಕು ಅಂದ್ರೆ ಇದನ್ನು ಕೂಡ ನಾವು ನಮ್ಮ ಊಟದಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬಹುದು. ಇದು ವೆಯ್ಟ್ ಲಾಸ್ ಅಷ್ಟೇ ಯೂಸ್ ಆಗುತ್ತೆ ಅಂತ ಏನಿಲ್ಲ. ಇದರಿಂದ ನಮ್ಗೆ ತುಂಬಾನೇ ಬೆನಿಫಿಟ್ಸ್ ಗಳು ಸಿಗುತ್ತೆ ಈ ಒಂದು ಏನು ಮಿಲೆಟ್ಸ್ ಇಂದ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋದನ್ನ ಮರ್ತ್ಬಿಟ್ಟಿದೆ. ಇವಾಗ ಇದನ್ನು ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಒಂದ್ 3 ರಿಂದ 4 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಇವಾಗ ಇದಾಗಿದೆ, ನೋಡ್ತಿರ್ಬೋದು ಫುಲ್ಲು ಚೆನ್ನಾಗಿ ಬೆಂದಿದೆ. ಮತ್ತೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತಾನೆ ನೋಡ್ಬೋದು. ಇದು ಕಲರ್ಫುಲ್ ಆಗಿ ಕಾಣೋದಷ್ಟೇ ಅಲ್ಲ, ಅಷ್ಟೇ ರುಚಿಯಾಗಿ ಕೂಡ ಬಂದಿರುತ್ತೆ ಇದು ದಾಲ್ ಕಿಚಡಿ. ನೋಡ್ತಿರ್ಬೋದು ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋ ಟೈಮ್. ಇವಾಗ ಇದನ್ನ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. 2 ರಿಂದ 2.5 ಸೌಟ್ ಆಗುವಷ್ಟು ಕಿಚಡಿನ ತಗೊಂಡಿದ್ದೀನಿ. ಇದ್ರ ಜೊತೆ ದಿನ ತಿನ್ನೋ ರೀತಿನೇ ಸೌತೆಕಾಯಿ ಮತ್ತೆ ಕ್ಯಾರೆಟ್ ನ ತಗೊಂಡಿದ್ದೀನಿ. ಇದ್ರ ಜೊತೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಈ ಕಿಚಡಿಗೆ ಹಾಕೊಂಡು ತಿಂದ್ರೆ ಅದ್ರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಇದು ನನ್ನ ಮಧ್ಯಾಹ್ನದ ಊಟ. ಸೊ ಇದ್ರಲ್ಲಿ ಬೇಳೆಗಳು ಇನ್ಕ್ಲೂಡ್ ಆಗಿದೆ, ಮತ್ತೆ ತರಕಾರಿ ಹಾಕೊಂಡಿದೀನಿ, ಮತ್ತೆ ಮಿಲೆಟ್ಸ್ ಹಾಕೊಂಡಿದೀನಿ. ಇದ್ರೆಲ್ಲದ್ರಿಂದ ನನಗೆ ಪ್ರೋಟೀನ್, ಬೇಳೆಗಳಿಂದ ನಮ್ಗೆ ಪ್ರೋಟೀನ್ ಸಿಗುತ್ತೆ, ಮತ್ತೆ ತರಕಾರಿಗಳಿಂದ ಫೈಬರ್ ಅಂಶ ಸಿಗುತ್ತೆ. ಮತ್ತೆ ಇಲ್ಲಿ ತುಪ್ಪ ಹಾಕೊಂಡಿರೋದ್ರಿಂದ ಒಂದು ಗುಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಸಿಗುತ್ತೆ. ಮತ್ತೆ ಇದನ್ನ ನಾನು ಇವಾಗ ಮಧ್ಯಾಹ್ನದ ಊಟ ತಿಂತಿರೋದು. ಇವಾಗ ಟೈಮ್ ಬಂದು 1:30 ಆಗಿದೆ. ಇವಾಗ ತಿಂತಾ ಇದ್ದೀನಿ. ಸೊ ಬೆಳಿಗ್ಗೆ ನಾನು ಏನು ಕಡಲೆ ಕಾಳ್ದು ಸಲಾಡ್ ತಿಂದೆ, ಅದಾದ್ಮೇಲೆ ಮಧ್ಯದಲ್ಲಿ ನಾನು ಏನು ಕೂಡ ತಿಂದಿಲ್ಲ. ಹೊಟ್ಟೆ ಏನು ಹಶ್ವಾಗ್ಲಿಲ್ಲ ನನ್ಗೆ. ಸೊ ಇವಾಗ 1:30ಗೆ ತಿಂತಾ ಇದ್ದೀನಿ. ಇದ್ರ ಮಧ್ಯ ನಾನು ಸುಮಾರು ಸಾರಿ ಒಂದು 2 ಲೀಟರ್ ಅಷ್ಟು ನೀರ್ನ ಕುಡ್ದಿದ್ದೀನಿ ಬೆಳಿಗ್ಗೆಯಿಂದ ಈ ಮಧ್ಯಾಹ್ನದವರೆಗೂ. ಸೊ ನೀವು ಈ ಒಂದು ಡಯಟ್ ಜರ್ನಿಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಮಲ್ಕೊಳ್ಳೋವರೆಗೂ ಒಂದು 4 ರಿಂದ 5 ಲೀಟರ್ ಆದ್ರೂ ನಾವು ನೀರ್ನ ಕುಡಿಬೇಕು. ಹಂಗಾದ್ರಷ್ಟೇನೆ ಇದು ನಮ್ಮ ಡಯಟ್ ವರ್ಕ್ ಆಗೋದು. ಮತ್ತೆ ನೀರ್ ಕುಡಿಯೋದ್ರಿಂದ ನಮ್ಗೆ ಡೈಜೆಷನ್ ಚೆನ್ನಾಗಿ ಆಗುತ್ತೆ, ಮತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ನಮ್ಗೆ ಬರಲ್ಲ. ಕಿಚಡಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದಿಷ್ಟನ್ನು ಖಾಲಿ ಮಾಡಾದ್ಮೇಲೆ ಇನ್ನೂ ಸ್ವಲ್ಪ ಹಾಕೊಂಡು ತಿಂದೆ. ಅದಾದ್ಮೇಲೆ ಸಂಜೆ ಒಂದ್ 4 ಗಂಟೆ ಹಂಗೆ ಅಕ್ಕ ಮನೆಗೆ ಹೋಗಿದ್ದೆ. ಅಲ್ಲಿ 1 ಗ್ಲಾಸ್ ಕರ್ಬೂಜ ಜ್ಯೂಸ್ ಕುಡ್ದಿದ್ದೆ. ಹಂಗಾಗಿ ನೈಟ್ ಊಟ ಲೈಟ್ ಆಗೇನೆ ಇರ್ಲಿ ಅಂತ ಹೇಳ್ಬಿಟ್ಟು 1 ಗ್ಲಾಸ್ ಮಜ್ಜಿಗೆ ಜೊತೆಗೆ ಒಂದು ಬೇಯಿಸಿರೋ ಮೊಟ್ಟೆ ಮತ್ತೆ ಸ್ವಲ್ಪ ಕ್ಯಾರೆಟ್ ನ ಹಾಕೊಂಡು ನನ್ನ ರಾತ್ರಿ ಊಟನ ಮುಗಿಸ್ಕೊಂಡಿದ್ದೀನಿ. ಇವತ್ತು ಯಾವುದೇ ರೀತಿ ಎಕ್ಸರ್ಸೈಸ್ ಏನು ಮಾಡ್ಲಿಲ್ಲ. ಇದಿಷ್ಟು ನನ್ನ ವೆಯ್ಟ್ ಲಾಸ್ ಜರ್ನಿಯ 3ನೇ ದಿನದ ಫುಡ್ ರೂಟೀನ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನೀವು ಇದನ್ನ ಫಾಲೋ ಮಾಡ್ತಾ ಇದ್ರೆ ಬೇರೆಯವರು ಫಾಲೋ ಮಾಡೋದಕ್ಕೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.